ಇನ್ನು ಏರಿಯಾ ವೈಸ್ ಮಾಹಿತಿಯನ್ನು ಕೊಡೋದಾದರೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿರತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರದಲ್ಲಿ ಮನೆಗೆ ನುಗ್ಗಿದೆ ನೀರು. ಅದೃಷ್ಟವಶಾತ್ ನಿದ್ದೆಯಲ್ಲಿದ್ದವರು ಜಸ್ಟ್ ಮಿಸ್. ಅಂದರೆ ಮಳೆ ನೀರು ಒಳಗಡೆ ನುಗ್ಗುತ್ತಾ ಇದ್ದಂತೆ ಅವರು ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ ಕುಟುಂಬಸ್ಥರೆಲ್ಲ. ಕೂಡಲೇ ಮನೆಯಲ್ಲಿದ್ದ ಅಜ್ಜಿಯನ್ನು ಆಚೆ ಕರ್ತಂದಿದ್ದಾರೆ ಕುಟುಂಬ. ಯಾಕೆಂದರೆ ಗೊತ್ತಿಲ್ಲ, 1 ಅಡಿ 2 ಅಡಿ 3 ಅಡಿ ನೀರು ನುಗ್ಬಿಡ್ಬೋದು. ಆಮೇಲೆ ಒಳಗಡೆ ಇರ್ತಕ್ಕಂಥವ್ರನ್ನ ಕರ್ಕೊಂಬರೋಕ್ಕಾಗಲ್ಲ. ಮತ್ತು ಬೇರೆ ಬೇರೆ ಸಮಸ್ಯೆಗಳು, ಶಾರ್ಟ್ ಸರ್ಕ್ಯೂಟ್ ಆಗೋದು, ಈ ಥರದ್ದೆಲ್ಲ ಆಗುತ್ತೆ. ಸೊ ಹಾಗಾಗಿ ಎಚ್ಚೆತ್ಕೊಂಡು ಅವರು ಅಜ್ಜಿಯನ್ನು ಮನೆಯಿಂದ ಹೊರಗೆ ಕರ್ಕೊಂಡು ಬಂದಿದ್ದಾರೆ. ನೀರು ನುಗ್ಗಿರುವ ಪರಿಣಾಮ ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ಜಲಾವೃತ. ನೋಡಿದ್ರ ಇದೇ ರೀತಿ ಸಮಸ್ಯೆ ಆಗೋದು. ತಗ್ಗು ಪ್ರದೇಶದ ಮನೆಗಳು ಅಂತಂದರೆ ಈ ಪ್ರಾಬ್ಲಮ್ ಫಿಕ್ಸ್. ಯಾವಾಗಲೂ ಕೂಡ ತಗ್ಗು ಪ್ರದೇಶದಲ್ಲಿ ಮನೆಗಳಿದ್ದು ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ ಅಂತಂದರೆ ನೀರು ಎಲ್ಲಿ ಹೋಗಬೇಕು? ಮನೆಗೆ ನುಗ್ಗುತ್ತೆ. ಮನೆಗೆ ಅಪಾರ್ಟ್ಮೆಂಟ್ಗಳಲ್ಲಿ ಏನು ಮಾಡ್ತಾರೆ, ಕೆಳಗಡೆ ಸ್ಟೆಲ್ಲಾರ್ ಅಂದರೆ ಬೇಸ್ 1 ಬೇಸ್ 2 ಎಲ್ಲ ಮಾಡಿಬಿಟ್ಟು ಅಲ್ಲಿ ಪಾರ್ಕಿಂಗ್ ಮಾಡ್ಕೋತಾರೆ. ಅದು ತಗ್ಗು ಪ್ರದೇಶದಲ್ಲಿದ್ದರೆ ಸಹಜವಾಗಿ ನೀರು ಅಲ್ಲಿಗೆ ನುಗ್ಗುತ್ತೆ. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ಭಾರಿ ಮಳೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ಅನೇಕ ಮನೆಗಳಿಗೆ ನೀರು ಕೂಡ ನುಗ್ಗಿದೆ. ಸದ್ಯ ನಾನೀಗ ಅನ್ನಪೂರ್ಣೇಶ್ವರಿ ನಗರದಲ್ಲಿದ್ದೇನೆ. ಇಲ್ಲೂ ಕೂಡ ಕೆಲ ಮನೆಗಳಿಗೆ ಅಂದರೆ ಕೆಳಭಾಗದಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಗಮನಿಸ್ತಾ ಇದ್ದೀರಿ. ಮನೆ ಒಳಭಾಗದ ದೃಶ್ಯಾವಳಿಗಳನ್ನು ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಕಂಪ್ಲೀಟಾಗಿ ಮನೆ ಒಳಭಾಗಕ್ಕೆ ನೀರು ಹೋಗಿರುವಂಥ ಪರಿಣಾಮವಾಗಿ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಅಲ್ಲಿದ್ದಂಥವರನ್ನು ಹೊರಭಾಗಕ್ಕೆ ಕರ್ಕೊಂಡು ಬರುವಂತಹ ವ್ಯವಸ್ಥೆಗಳಾಗಿದೆ. ಸದ್ಯ ಸ್ಥಳಕ್ಕೆ ಅಗ್ನಿಶಾಮಕ ದಳದ ತಂಡದವರು ಕೂಡ ಬಂದಿದ್ದು ಎಲ್ಲರನ್ನ ಕೂಡ ಸುರಕ್ಷಿತವಾಗಿ ಆಚೆ ಕರೆಯೋದ್ರ ಜೊತೆಗೆ ಮನೆಯಲ್ಲಿದ್ದಂಥ ನೀರನ್ನು ಕೂಡ ಆಚೆ ತೆಗೆಯುವಂಥ ಕೆಲಸಗಳು ಆಗ್ತಾ ಇದೆ. ರಾತ್ರಿ ಸುರಿದಂಥ ಭಾರಿ ಮಳೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ಸದ್ಯ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಮನೆಯಲ್ಲಿ ಇದ್ದಂಥ ದಿನಬಳಕೆ ವಸ್ತುಗಳೇನಿದ್ದು ಅವು ಕಂಪ್ಲೀಟಾಗಿ ಮುಳುಗಡೆ ಆಗಿರುವಂಥದ್ದು. ಸದ್ಯ ಮನೆಯ ಒಳಭಾಗದಲ್ಲಿದ್ದವರು ಎಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಆಚೆ ಕರ್ಕೊಂಡು ಬರುವಂಥ ವ್ಯವಸ್ಥೆಗಳಾಗಿದೆ. ಅವರೆಲ್ಲರೂ ಕೂಡ ಮನೆಯಲ್ಲಿ ಇಂದ ಸದ್ಯ ಆಚೆ ಬಂದಿರುವಂಥದ್ದು. ಆ ಮಹಿಳೆಯರೊಬ್ಬರು ಇದ್ದಾರೆ, ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅಮ್ಮ, ಎಷ್ಟೊತ್ತಲ್ಲ ಆಯಿತು? ಏನಾಯ್ತಮ್ಮ? ಒಂದು ಹಾಫ್ ಆನ್ ಅವರ್ ಒಟ್ಟಿನಲ್ಲಿ ಎಲ್ಲ ನೀರು ಪಟ ಅಂತ ನೀರು ಮಳೆ ಜೋರಾಗಿ ಬಂತು. ಫುಲ್ಲಾಗಿ ನೀರು ಬರ್ತಾ ಇದೆ ಒಳಗಡೆ. ಬಟ್ ಯಾರು ನಮಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ನಮ್ಮ ಅತ್ತೆ ಪ್ಯಾರ್ಲೆಸ್ ಆಗಿದ್ದಾರೆ. ನಾವು 5 ಜನ ಎಲ್ಲ ಸಾಮಾನೆಲ್ಲ ತೆಗೆದು ಮೇಲೆ ಎಲ್ಲ ತೆಗೆದು ಇಟ್ಕೊಂಡಿದ್ವಿ. ಓಕೆ, ಅಲ್ಲೇ ಒಳಗಡೆ ಇದ್ದವರೆಲ್ಲರೂ ಕೂಡ ಸುರಕ್ಷಿತವಾಗಿ ಆಚೆ ಬಂದಿದ್ದೀರಾ? ಯಾರಿಗೂ ಏನೂ ಆಗಿಲ್ಲ ತಾನೆ? ಯಾರಿಗೂ ಏನಾಗಿಲ್ಲ. ಈಚೆ ಮೇಡಮ್ ಮನೆಯಲ್ಲಿ ಹೋದ್ವಿ ನಾವು. ಎಷ್ಟು ಜನ ಇದ್ರಿ ಮನೇಲಿ? 5 ಜನ. 5 ಜನ ಇದ್ರಿ. ಅಲ್ಲ, ಯಾವಾಗ ಮಳೆ ಬಂದ್ರೂ ಹೀಗೇನಾ? ಹೇಗೆ ಇದು ಈ ಸಾರಿ ಮಾತ್ರ ಈಗ ಆಗಿರೋಂಥದ್ದು? ಸ್ವಲ್ಪ ಜಾಸ್ತಿ ಆಗಿರೋದು. ಯಾವಾಗ ಬಂದರೆ ಸ್ವಲ್ಪ ಆಗ್ತಿತ್ತು ಅಷ್ಟೇ. ಇದು ಫಸ್ಟ್ ಈಚೆನೆ ಜಾಸ್ತಿ ಬಂದರೆ ಎಲ್ಲ ಒಳಗಡೆನೆ ತುಂಬುತ್ತೆ. ಈಗ ಏನೇನು ಒಳಗಡೆ ಎಲ್ಲ ಮುಳುಗಡೆ, ಏನೇನು ಮುಳುಗಡೆ ಆಗಿದೆ ಒಳಗಡೆ? ನಿಮ್ಮನೆ ಒಳಗಡೆ ಎಲ್ಲ ಸಾಮಾನೆಲ್ಲ ಬಿದ್ದೋಗಿದೆ ಸರ್. ನೀರು ಒಳಗಡೆ ಇದಾಗಿದೆ. ಎಷ್ಟು ಬಂತು ಅಷ್ಟು ಈಚೆ ತೆಗ್ದಿದ್ವಿ. ಆದಾಗ ಮಲಗಿದ್ರಾ? ಏನ್ ಮಾಡ್ತಾ ಇದ್ರಿ ಒಳಗಡೆ? ಮಲಗಿದ್ದೀವಿ ನಾವು ಸರ್. ನೀರು ಜೋರಾಗಿ ಮಳೆ ಬಂದಮೇಲೆ ಈಚೆ ಬಂದು ನೋಡಿದ್ವಿ. ಆಮೇಲೆ ಎಲ್ಲ ಫುಲ್ ನೀರು ತುಂಬಿಕೊಂಡು ಹರಿತಾ ಇತ್ತು, ಒಳಗಡೆನೆ ಬಂತು. ಮಹಿಳೆಯ ಮಾತು. ಕಂಪ್ಲೀಟ್ ಆಗಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ಬರುವಂಥದ್ದು ಗೊತ್ತಾಗಿದೆ. ಆನಂತರ ಕೂಡಲೇ ಮನೆಯಿಂದ ಆಚೆ ಬಂದಿದ್ದಾರೆ. ಅದೃಷ್ಟವಶಾತ್ ಆ ಕ್ಷಣಕ್ಕೆ ಆಚೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸದ್ಯ ಮನೆ ಒಳಭಾಗದಲ್ಲಿದ್ದಂತಹ ವಯಸ್ಸಾದಂಥವ್ರು ಜೊತೆಗೆ ಮನೆಯಲ್ಲಿದ್ದಂಥವ್ರೆಲ್ಲರೂ ಕೂಡ ಸುರಕ್ಷಿತವಾಗಿ ಆಚೆ ಬರಲಿಕ್ಕೆ ಸಾಧ್ಯ ಆಗಿದೆ. ಸದ್ಯ ಮನೆಯಲ್ಲಿದ್ದಂಥವರೆಲ್ಲರೂ ಕೂಡ ಸೇಫ್ ಆಗಿ ಆಚೆ ಬಂದಿದ್ದಾರೆ. ಅಗ್ನಿಶಾಮಕ ದಳ ತಂಡ ಕೂಡ ಸ್ಥಳಕ್ಕೆ ಬಂದು ನೀರನ್ನು ಹೊರತೆಗೆಯುವಂಥ ಕೆಲಸಗಳನ್ನ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.